ಹೆಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ರೆನಿಟಾಸ್ ಮಿಕ್ಸ್ಡ್ ಮ್ಯಾಜಿಕ್ ವಾಲ್. ನನ್ನ ನೆವ್ಯೂ 10th ಬರ್ಡೇಯನ್ನು ನಾವು ಸಿಯೋನ್ ಆಶ್ರಮದಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ. ಇದಿರೋದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಗಂಡಿಬಾಗಿಲು ಎನ್ನುವಲ್ಲಿ ಹಚ್ಚ ಹಸಿರು ಪ್ರದೇಶದ ನಡುವೆ ಎದ್ದು ನಿಂತಿದೆ ಈ ಸಿಯೋನ್ ಆಶ್ರಮ. ಇದರ ಬಗ್ಗೆ ನಿಮಗೆಲ್ಲರಿಗೂ ತಿಳಿಸಲು ಈ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೇನೆ. ಸುಮಾರು 380ಕ್ಕೂ ಹೆಚ್ಚಿನ ಜನರು, ವೃದ್ಧರು, ಅಸ್ವಸ್ಥರು, ನಿರ್ಗತಿಕರು, ಅಂಗವಿಕಲರು, ಬುದ್ಧಿಮಾಂದ್ಯ ಮಕ್ಕಳು, ಮಾನಸಿಕ ರೋಗಿಗಳು ಹಾಗೂ ಅನಾಥ ಮಕ್ಕಳು ಇಲ್ಲಿದ್ದಾರೆ. ಈ ಆಶ್ರಮವನ್ನು ಪ್ರಾರಂಭಿಸಿದವರು ಡಾಕ್ಟರ್ UC ಪೌಲುಸ್ ಅವರು ಹಾಗೂ ಅವರ ಧರ್ಮಪತ್ನಿ ಮೇರಿ ಪೌಲುಸ್ ಅವರು. ಈ ಆಶ್ರಮದಲ್ಲಿರುವ ಎಲ್ಲರೂ ಇವರನ್ನು ಪ್ರೀತಿಯಿಂದ ಮಮ್ಮಿ ಡ್ಯಾಡಿ ಅಂತ ಕರೀತಾರೆ. ನಮ್ಮ ಫೇಮಸ್ ಡಿಜೆ ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರಿಗೆಲ್ಲರಿಗೂ ನಮ್ಮ ಆಶ್ರಮದ ಮ್ಯಾನೇಜಿಂಗ್ ಟ್ರಸ್ಟಿ ಆದಂತಹ ಡಾಕ್ಟರ್ UC ಪೌಲುಸ್, ನಮ್ಮ ನೆಚ್ಚಿನ ಮಮ್ಮಿ ಆದಂತಹ ಮೇರಿ ಯುಪಿ ಮತ್ತು ಎಲ್ಲರ ಸಿಬ್ಬಂದಿ ವರ್ಗದವರ ರೀತಿಯ ಆಶ್ರಮದ ಪರವಾಗಿ ಎಲ್ಲರಿಗೂ ನಿಮಗೆ ಆರ್ಥಿಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮೊಟ್ಟಿಗೆ ನಮ್ಮ ಮ್ಯಾನೇಜರ್ ಸೌಮ್ಯ ಮೇಡಮ್ ಕೂಡ ಇದ್ದಾರೆ. ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮ ಆರ್ಥಿಕ ಸ್ವಾಗತ ಬಯಸ್ತೇನೆ. ಕರ್ತನಾದ ಯೇಸುವೇ, ಈ ದಿವಸ ನಮಗೆ ಕೊಟ್ಟದ್ದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅದೇ ರೀತಿ ಇಂದಿನ 10ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸುತ್ತಿರುವ ಇವರಿಗೆ ಸುಖ, ಶಾಂತಿ, ನೆಮ್ಮದಿ, ಅದೇ ರೀತಿ ಕಲಿಯಲು ವಿದ್ಯೆ, ಬುದ್ಧಿ, ಶಕ್ತಿ ಸರ್ವಶಕ್ತನಾದ ದೇವರು ಯೇಸುದೇವರು ಕೊಡಿ. ಅದೇ ರೀತಿ ಅವರ ತಂದೆ ತಾಯಿಗಳಿಗೂ ಅಪಾರವಾದಂತಹ ಹೇರಳವಾದಂತಹ ಆಶೀರ್ವಾದ ಕೊಡಿರಿ. ಅವರು ಇವತ್ತು ಮಾಡಿದಂಥ ದಾನಕ್ಕೆ ಅವರಿಗೆ 10 ಪಟ್ಟು ಹೆಚ್ಚು ನೀವು ಅವರಿಗೆ ಅನುಗ್ರಹಿಸಿ, ಅದೇ ರೀತಿ ಅವರಿಗೆ ಮನಸ್ಸಿಗೆ ಸುಖ, ಶಾಂತಿ, ನೆಮ್ಮದಿ ಕೊಡಿ ಅಂತ ಬೇಡುತ್ತಾ ನಮ್ಮ ಎಲ್ಲ ಕಾರ್ಯಗಳ ವ್ಯಕ್ತಿ ಅವರಿಗೋಸ್ಕರ ಬೇಡುವ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಈ ಭೂಲೋಕದಲ್ಲಿ ನೆರವೇರಲಿ. ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪವನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ನಡೆಸದೆ ಕೆಟ್ಟದಿಂದ ನಮ್ಮನ್ನು ರಕ್ಷಿಸಿರಿ. ಆಮೇಲೆ ನಮ್ಮ ಮನೆಯ ಸಂದರ್ಭದಲ್ಲಿ ಕರ್ತನನ್ನು ಕೊಟ್ಟಿದ್ದಾರೆ. ಸ್ತ್ರೀಯರಲ್ಲಿ ನೀವು ಯೇಸು ಬಂದರು. ನಮ್ಮ ಮನೆಯ ಸಂದರ್ಭದಲ್ಲಿ ಕರ್ತನನ್ನು ಕೊಟ್ಟಿದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರವಾದ ಯೇಸು ಧನ್ಯರು. ನಮ್ಮ ಮನೆಯ ಸಂದರ್ಭದಲ್ಲಿ ಕರ್ತನನ್ನು ಕೊಟ್ಟಿದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರವಾದ ಯೇಸು ಧನ್ಯರು. ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಕರ್ತನಾದ ಯೇಸುವೇ, ಈ ಮಗುವಿಗೆ ಒಳ್ಳೆ ಜ್ಞಾನ, ಬುದ್ಧಿ ಎಲ್ಲವನ್ನು ವಿಷಯವನ್ನು ನೀಡಿದರೆ ಮುಂದೆ ನಾವು ಹೇಳಿದ್ದೇವೆ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಹಲ್ಲೆಲೂಯಾ, 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 ಯೇಸುವೆ ಸ್ತೋತ್ರ. ನಾನು ಅವರ ತಾಯಿಯಾದಂತಹ ಜೋವಿತಾ, ಇವರು ಈ ಆಶ್ರಮದ ಬಗ್ಗೆ ಸ್ವಲ್ಪ ನಿಮ್ಮ ಅನಿಸಿಕೆ ಹೇಳಬೇಕಾಗಿ ವಿನಂತಿಸ್ತೇನೆ. ಆಶ್ರಮದ ವಿಷಯ ನಮಸ್ತೆ ಎಲ್ರಿಗೂ. ಯಾರಿಗಿಲ್ಲ ನಮಸ್ತೆ. ನಮಸ್ತೆ. ನಮಗೆ ತುಂಬ ಖುಷಿ ಆಯಿತು ಇಲ್ಲಿ ಬಂದು ನಿಮಗೆಲ್ಲ ನೋಡಿ. ನಿಮಗೆ ಹೇಗೆ ಅನಿಸಿತು? ಖುಷಿ ಆಯ್ತಾ? ನನ್ನ ತುಂಬ ಜನ ಮಾತಾಡಿದರು.
ಸೊ ನಮಗೆ ನನ್ನ ಎಲ್ಲ ಫ್ಯಾಮಿಲಿ ಜೊತೆ ಎಲ್ಲರಿಗೂ ದೇವರ ಹತ್ರ ಬೇಡ್ತೇವೆ, ನೀವು ತುಂಬಾ ಖುಷಿಯಾಗಿರಿ, ನಗುತ್ತಾ ಇರಿ ಅಂತ ಪ್ರಾರ್ಥಿಸ್ತೇವೆ. ನಮಗೋಸ್ಕರ ನೀವು ಪ್ರಾರ್ಥಿಸ್ತೀರಾ? ಶ್ಯೂರ್ ಅಲ್ಲ? ಥ್ಯಾಂಕ್ ಯು. ನಮಗೆ ಈ ಆಪರ್ಚುನಿಟಿ ಪ್ರೊವೈಡ್ ಮಾಡಿಕೊಂಡ ಮೇಡಮ್ ನಿಮಗೆ ತುಂಬ ಥ್ಯಾಂಕ್ಸ್. ಇದು ನಮ್ಮದು ತುಂಬ ಫ್ರೀ ಮಾಡಿಕೊಂಡ. ಸೊ ನಿಮಗೆ ಡ್ಯಾಡಿಗೆ ಎಲ್ಲ ಫುಲ್ ಸ್ಟಾಫ್ ಮೇಡಮ್ ನಿಮಗೆ ನಮಗೆ ಫುಲ್ ಎಲ್ಲರಿಗೂ ಇಂಟ್ರಡಕ್ಷನ್ ಮಾಡಿಕೊಟ್ಟದಕ್ಕೆ ರಿತೇಶ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲರಿಗೆ ನಾನು ಒಳ್ಳೆಯದಾಗಲಿ ಅಂತ ಪ್ರೇ ಮಾಡ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಾವು ಇವರನ್ನು ಮೀಟ್ ಆಗಲಿಕ್ಕೆ ಹೋದಾಗ ನಮಗೆ ಬೇಜಾರನೂ ಆಯಿತು, ಖುಷಿನೂ ಆಯಿತು. ಯಾಕೆಂದರೆ ನಮ್ಮನ್ನು ನೋಡಿ ಅವರು ತುಂಬ ಸಂತೋಷಪಟ್ಟರು, ಕೆಲವರು ಚೆನ್ನಾಗಿ ಮಾತಾಡಿದರು, ಅವರ ಮುಖದಲ್ಲಿ ಒಂದು ನಗು ನೋಡಿ ನಮಗೂ ಖುಷಿಯಾಯಿತು. ಇಲ್ಲಿನ ಎಲ್ಲ ಸ್ಟಾಫ್ಗಳಾಗಲಿ, ನರ್ಸ್ಗಳಾಗಲಿ, ಡಾಕ್ಟರ್ಸ್, ವಾರ್ಡನ್ ಆಗಲಿ ಎಲ್ಲರೂ ಇವರನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ಇಲ್ಲಿ ನಿಮಗೆ ಹಾಸ್ಪಿಟಲ್ ಕೂಡ ಇದೆ, ಏನಾದರೂ ಪ್ರಾಬ್ಲಮ್ ಆದರೆ ಅವರಿಗೆ ಡಾಕ್ಟರ್ಸ್ ಕೂಡ ಇದ್ದಾರೆ, ನರ್ಸಸ್ ಕೂಡ ಇದ್ದಾರೆ ಅವರನ್ನು ನೋಡಲಿಕ್ಕೆ. ಈವನ್ ಮಕ್ಕಳು ಕೂಡ ಸ್ಕೂಲಿಗೆ ಹೋಗ್ತಾರೆ. ಸುಮಾರು 26 ವರ್ಷಗಳ ಹಿಂದೆ ಒಂದು ಪುಟ್ಟ ಮನೆಯಿಂದ ಆರಂಭವಾದ ಈ ಆಶ್ರಮವು ಈಗ 380ಕ್ಕೂ ಹೆಚ್ಚಿನ ಅನಾಥರಿಗೆ ದಾರಿದೀಪವಾಗಿದೆ. ನಿಮಗೂ ನಿಮ್ಮ ಸ್ಪೆಷಲ್ ಡೇ ಅಂದರೆ ಬರ್ತ್ಡೇ, ಆ್ಯನಿವರ್ಸರಿ ಅಥವಾ ಇನ್ನಿತರ ಸ್ಪೆಷಲ್ ಡೇಗಳನ್ನು ಇವರ ಜೊತೆ ಹಂಚಿ ಇವರ ಜೊತೆ ಸೆಲೆಬ್ರೇಟ್ ಮಾಡಬೇಕು ಅಂತ ಅನಿಸಿದರೆ ನೀವು ಸಿಯೋನ್ ಆಶ್ರಮ ಟ್ರಸ್ಟ್ಗೆ ಕಾಲ್ ಮಾಡಿ ಅವರ ಜೊತೆ ಮಾತಾಡ್ಬೋದು. ಫುಡ್ ಡೊನೇಷನ್ ಮಾಡಲಿಕ್ಕೆ ಬೇಕಂತ ಹೇಳಿದರೂ ನೀವು ಇವ್ರ ಜೊತೆ ಕಾಲ್ ಮಾಡಿ ಮಾತಾಡ್ಬೋದು. ನೀವು ಒಂದು ಹೊತ್ತಿನ ಊಟದ ಖರ್ಚನ್ನು ಕೊಟ್ಟರೆ ಅವರೇ ಆಶ್ರಮದಲ್ಲೇ ಊಟವನ್ನು ತಯಾರಿಸ್ತಾರೆ. ನೀವೇನು ಹೊರಗಡೆಯಿಂದ ತರಬೇಕಂತ ಏನಿಲ್ಲ. ಇನ್ನು ಬೇರೆ ರೂಪದಲ್ಲೂ ನಿಮಗೆ ಇಲ್ಲಿ ಸಹಾಯವನ್ನು ಮಾಡ್ಬೋದು. ಸಿಯೋನ್ ಆಶ್ರಮ ಟ್ರಸ್ಟ್ನ ಫುಲ್ ವಿವರವನ್ನು, ಫುಲ್ ಡೀಟೇಲನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ನಿಮಗೆ ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಸಿಯೋನ್ ಆಶ್ರಮ ಟ್ರಸ್ಟ್ ಅವರ ಯೂಟ್ಯೂಬ್ ಚಾನಲ್ ಕೂಡ ಇದೆ.
ಇದರ ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ನೀವು ಈ ಚಾನಲನ್ನು ವಿಸಿಟ್ ಮಾಡಿ ನಿಮಗೆ ಹಲವಾರು ವಿಡಿಯೋಸ್ಗಳನ್ನು ನೀವು ಇಲ್ಲಿ ನೋಡ್ಬೋದು. ಹೇಗೆ ಅವರು ಎಲ್ಲ ಹಬ್ಬಗಳನ್ನು ಆಚರಿಸ್ತಾರೆ ಹಾಗೂ ಯಾರೇ ಇಲ್ಲಿ ಬಂದು ಅವರ ಬರ್ತ್ಡೇ ಆಗಲಿ ಆ್ಯನಿವರ್ಸರಿ ಇನ್ನಿತರ ಆಚರಣೆಗಳನ್ನು ಮಾಡ್ತಾರೆ, ಅದನ್ನೆಲ್ಲ ಇವರು ಯೂಟ್ಯೂಬಲ್ಲಿ ಹಾಕಿರ್ತಾರೆ. ಸೊ ಅದನ್ನು ನೀವು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ನಿಸ್ತೀನಿ. ಇಷ್ಟ ಆದರೆ ಲೈಕ್ ಕಾಮೆಂಟ್ ಮಾಡಲು ಮರಿಬೇಡಿ. ಈ ವಿಡಿಯೋವನ್ನು ನೀವು ಆದಷ್ಟು ಶೇರ್ ಮಾಡಿ ಹಾಗೂ ಈ ಆಶ್ರಮಕ್ಕೆ ನೀವು ಒಂದು ದಾರಿದೀಪವಾಗಿ. ನನ್ನ ಯೂಟ್ಯೂಬ್ ಚಾನಲಿಗೆ ನೀವು ಮೊದಲ ಬಾರಿಗೆ ಬಂದಿದ್ದೀರಿ ಅಂದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.